ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಕನ್ನಡಿಗರ ಆಸ್ತಿ, ಕನ್ನಡ ನಾಡಲ್ಲಿ ಇಂಡಿಯಾಗೆ ಗೊತ್ತು ಇವರು ಸ್ಟೈಲು. ಮಹೇಂದ್ರ ಸಿಂಗ್ ಧೋನಿ, MS ಧೋನಿ, ಮಿಸ್ಟರ್ ಬೀನ್, ಯು ಕಾಂಟ್ ಸಿ ಮೀ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮೇನ್ ರೋಡ್ ಅಲ್ಲಿ ರೈಟ್ ಸೈಡ್ ತಗೊಂಡು ರೇಸ್ ಕೋರ್ಸ್ ಹಿಂಭಾಗ ರೋಡ್ ಅಲ್ಲಿ ಇರೋದು. ಇವತ್ತು ನಾನು ವ್ಲಾಗ್ ಬಂದು ಏನ್ ಮಾಡ್ತೀನಿ ಅಂತ ನೋಡಿ ಗೈಸ್. ನೀವು ಇಲ್ಲಿ ಬಂದ್ರೆ ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಂಗೆ 60 ರೂಪೀಸ್ ಇದೆ. ಇದರ ಹಾರರ್ ಹೌಸ್ ಅಂತ ಮಾಡಿದ್ದಾರೆ, ಅದಕ್ಕೂ ಕೂಡ 60 ರೂಪಾಯಿ ಇದೆ. ನೀವೆರಡು ಕಾಂಬೋ ಆಫರ್ ತಗೋತೀವಿ ಅಂತಂದ್ರೆ 100 ರೂಪಾಯಿ ಬೀಳ್ತಿದೆ. ಒಬ್ಬೊಬ್ರಿಗೆ 100 ರೂಪೀಸ್ ಬೀಳ್ತಿದೆ ನೋಡಿ ಗೈಸ್. ಇದೇ ಹಾರರ್ ಹೌಸ್ದು ಎಂಟ್ರಿ. ಉಸಿರಿನ ಕಡೆಯ ಕ್ಷಣದವರೆಗೆ ಮೊಘಲರ ವಿರುದ್ಧ ಹೋರಾಡುತ್ತಲೇ ಸ್ವಾಭಿಮಾನದಿಂದ ಬದುಕಿದವರು ಮಹಾರಾಣಾ ಪ್ರತಾಪ್. ಇವರು ಛತ್ರಪತಿ ಶಿವಾಜಿ. ನಮ್ಮ ಮೈಸೂರಿನ 26ನೇ ಮಹಾರಾಜರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಸ್ಟ್ಯಾಚು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಮಹಾತ್ಮ ಗಾಂಧಿ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಇವರು ಮಹಾನ್ ನಾಯಕರಾಗಿದ್ದರು. ರವೀಂದ್ರನಾಥ ಟ್ಯಾಗೋರ್ ನಮ್ಮ ರಾಷ್ಟ್ರಗೀತೆ ಬರೆದವರು ಹಾಗೂ ಭಾರತಕ್ಕೆ ಮೊಟ್ಟ ಮೊದಲನ ಬಾರಿಗೆ ನೊಬೆಲ್ ಪ್ರಶಸ್ತಿ ತಂದವರು. ಇವರು ಬಾಲಗಂಗಾಧರ ತಿಲಕ್. 23ನೇ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕಾಗಿ, ದೇಶದ ಸ್ವತಂತ್ರಕ್ಕಾಗಿ ಸಂತೋಷವಾಗಿ ಗಲ್ಲಿಗೇರಿದ ಮಹಾನ್ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್. ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ. ಇಲ್ಲಿ ನೋಡಿ, ಇವು ಕೂದಲು ಕೂಡ ಎಲ್ಲ ಒರಿಜಿನಲ್ ಕೂದಲು ಹಾಕಿರೋದು, ಹೇರ್ಸ್ ಎಲ್ಲ ಒರಿಜಿನಲ್ಲು. ಚೆನ್ನಾಗಿ ಸತ್ಯ ಸಾಯಿಬಾಬಾ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿ ಮಾಡಿದ್ದಾರೆ. ಇವರು ನಮ್ಮ ರಾಮದೇವ್ ಬಾಬಾ. ಇವರು ದಲೈ ಲಾಮಾ, ಟಿಬೆಟಿಯನರ 14ನೇ ಧರ್ಮಗುರು. ಜಗತ್ತಿನ ಶ್ರೇಷ್ಠ ದಾರ್ಶನಿಕ, ಶ್ರೇಷ್ಠ ಸಮಾಜ ಸುಧಾರಕ, ಮಹಾಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರು. ಇವರು ಸರ್ ಎಂ ವಿಶ್ವೇಶ್ವರಯ್ಯರವರು. ಇವರ ಜನ್ಮದಿನದಂದು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ. ವಿಶ್ವ ಕಂಡ ಮಹೋನ್ನತ ಸಿವಿಲ್ ಇಂಜಿನಿಯರ್ ಅಂಡ್ ದಕ್ಷ ಆಡಳಿತಗಾರ, ನಮ್ಮ ರಾಷ್ಟ್ರದ ಸರ್ವೋಚ್ಚ ನಾಗರಿಕ ಪ್ರಶಸ್ತಿ, ಭಾರತ ರತ್ನ ಪಡೆದ ಪ್ರಪ್ರಥಮ ಕನ್ನಡಿಗ ಇವರು. ಹಾಗೆ KRS ಡ್ಯಾಮ್ ಕಟ್ಟಿಸಿದವರು. ಕರ್ನಾಟಕ ರತ್ನ, ಕನ್ನಡಿಗರ ಆಸ್ತಿ, ನಮ್ಮ ಅಣ್ಣವರು, ಅವ್ರದ್ದು ಕೂಡ ಸ್ಟ್ಯಾಚು ಮಾಡಿದ್ದಾರೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮ್ಮ ಶಂಕರ್ ನಾಗ್ ಅವರು ಚೆನ್ನಾಗಿ ಮಾಡೋರು. ಅದು ನಮ್ಮ ತಲೈವ ರಜನಿಕಾಂತ್ ಅವ್ರದ್ದು ಕೂಡ ಸ್ಟ್ಯಾಚು ಮಾಡಿದ್ದಾರೆ. ಕನ್ನಡ ಫಿಲ್ಮ್ಸ್ ಕೂಡ ಮಾಡಿದ್ದಾರೆ. ಇವ್ರ ಸ್ಟೈಲ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಇಡೀ ನಮ್ಮ ಇಂಡಿಯಾಗೆ ಗೊತ್ತು ಇವರು ಸ್ಟೈಲು. ಗೈಸ್, ನಿಮ್ಗೆ ಇವ್ರು ಗೊತ್ತಿರಲೇಬೇಕು. ನಮ್ಮ ಗ್ರೇಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇವರು, ಮಹೇಂದ್ರ ಸಿಂಗ್ ಧೋನಿ, MS ಧೋನಿ ನೋಡಿ. ಅವ್ರದ್ದು ಕೂಡ ಹಾಕಿದೆ. ಇವ್ರಿಗೆ 3 ಅವಾರ್ಡ್ಸ್ಗಳು ಬಂದಿದೆ ಗೈಸು. ಪದ್ಮಶ್ರೀ 2009ರಲ್ಲಿ ಬಂದೈತೆ, ರಾಜೀವ್ ಗಾಂಧಿ ಖೇಲ್ ರತ್ನ 2007-8ರಲ್ಲಿ ಬಂದೈತೆ, ಪದ್ಮಭೂಷಣ್ 2018ರಲ್ಲಿ ಅವ್ರಿಗೆ ಅವಾರ್ಡ್ ಬಂದಿದೆ.
ನೋಡಿ ನಮ್ಮ ಅಪ್ಪು ಬಾಸ್ ಅವ್ರದ್ದು ಕೂಡ ಸ್ಟ್ಯಾಚು ಮಾಡಿದ್ದಾರೆ ನೋಡಿ. ಗೈಸ್ ಇವ್ರು ಯಾರು ಅಂತ ನಮ್ಗೆ ಗೊತ್ತಿರಲೇಬೇಕು. ಎಲ್ಲರೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ಇವ್ರು ಕಾಮಿಡಿ ನೋಡ್ಕೊಂಡು ಬೆಳೆದಿದ್ದೀವಿ. ಮಿಸ್ಟರ್ ಬೀನ್, ಯು ಕಾಂಟ್ ಸಿ ಮೀ. WWF ನೋಡಿರಲೇಬೇಕು. ನಮ್ಮ ಜಾನ್ಸನ್ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದೆ. ಸ್ಟ್ಯಾಚು ನೋಡಿ ಗುರು ಬೈಲ್ ಝೂಮ್ ಹಾಕು. ಇದು ರಿಯಲ್ಲು. ಈಗ ಚೈನ್ ಎಲ್ಲ ರಿಯಲ್ಲು, ಇದೆಲ್ಲ ವ್ಯಾಕ್ಸ್ ಎಲ್ಲ ಮಾಡಿದ್ದಾರೆ. ಗ್ರೇಟ್ ಕಾಲಿ ಅವರು ಹೈಟ್ ನೋಡಿ ಗೈಸ್, ಅವರು ಎಷ್ಟು ರಿಯಲ್ ಹೈಟ್ ಏನಿದ್ದಾರೆ ಅದೇ ಹೈಟ್ ಕೂಡ ಸ್ಟ್ಯಾಚು ಮಾಡಿದ್ದಾರೆ. ನಾನು ಹೈಟ್ ನೋಡಿ 7.1 ಫೀಟ್ ಇದ್ದಾರೆ ಇವರು. ನಮ್ಮ ಇವರು ಚಾರ್ಲಿನ್ ಚಾಂಪಿಯನ್ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ. ಇವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಮಲ್ಲೇ ಕೂಡ ಆಗ್ಲೇ ಇವರು ಹಾಸ್ಯ ಕಲಾವಿದರಾಗಿ ಕಾಮಿಡಿ ಮಾಡಿ ನಗ್ಸಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಮಿಸ್ಟರ್ ಬೀನ್ ಹೆಂಗೆ ನೋಡಿದ್ದು ಅದಕ್ಕೂ ಮುಂಚೆ ಅವ್ರು ಬಂದಿದ್ದು ಚಾರ್ಲಿ ಚಾಂಪಿಯನ್. ಗೈಸ್ ಮದರ್ ತೆರೇಸಾ ಅವ್ರದ್ದು ಕೂಡ ಸ್ಟ್ಯಾಚು ಮಾಡಿದ್ದಾರೆ. ಇಲ್ಲಿ ನೋಡಿ ಪ್ರತಿಯೊಂದು ಸ್ಟ್ಯಾಚು ಪಕ್ಕದಲ್ಲಿ ಅವ್ರದ್ದು ಬೋರ್ಡ್ ಹಾಕಿದೆ. ಏನೇನು ಡೀಟೇಲ್ಸ್ ಇಲ್ಲೇ ಹಾಕಿದ್ದಾರೆ ನೋಡ್ಕೊಳ್ಳಿ. ಇರೋದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಕೂಡ ಸ್ಟ್ಯಾಚು ಮಾಡಿ. ನಮ್ಮ ಫ್ರೀಡಮ್ ಫೈಟರ್ ಕೂಡ ಅವರು. ನಮ್ಮ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ. ಒಬ್ಬ ಶ್ರೇಷ್ಠ ಜರ್ಮನಿ ದೇಶದ ವಿಜ್ಞಾನಿ ಮತ್ತು ಫಾದರ್ ಆಫ್ ಫಿಸಿಕ್ಸ್ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸ್ಟ್ಯಾಚು. ಅಬ್ದುಲ್ ಕಲಾಂ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ ನೋಡಿ. ಏರೋಸ್ಪೇಸ್ ಸೈಂಟಿಸ್ಟ್ ಇವರು. ಗೈಸ್ ಇವರು 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ, 11ನೇ ಪ್ರೆಸಿಡೆಂಟು ಆಗಿದ್ದವರು ನಮ್ಮ ಇಂಡಿಯಾಗೆ ಇವರು ಅಬ್ದುಲ್ ಕಲಾಂ. ಹಂಗೆ ಇಲ್ಲಿ ಬಂದು ನೋಡಿದ್ರೆ ಕಲ್ಪನಾ ಚಾವ್ಲಾ ಅವ್ರದ್ದು ಕೂಡ ಹಾಕಿದ್ದಾರೆ. ಸ್ಪೇಸ್ಗೆ ಹೋಗಿದ್ದು ಫಸ್ಟು ವುಮೆನ್, ಬಟ್ ಬರ್ತಾ ದುರಾದೃಷ್ಟ ಲ್ಯಾಂಡ್ ಆಗ್ಬೇಕಾದ್ರೆ ಬ್ಲಾಸ್ಟ್ ಆಗ್ಬಿಡ್ತವ್ರು ರಾಕೆಟ್ಟು. ಕ್ರಿಶ್ ಪಾತ್ರದಲ್ಲಿ ನಮ್ಮ ಹೃತಿಕ್ ರೋಷನ್. ಅಡಾಲ್ಫ್ ಹಿಟ್ಲರ್ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ. ನಮ್ಮ ಅಜಯ್ ದೇವಗನ್ ಅವ್ರದ್ದು ಕೂಡ ಸ್ಟ್ಯಾಚು ಇದೆ ನೋಡಿ. ಬಾಹುಬಲಿ ಪ್ರಭಾಸ್ ಅವ್ರದ್ದು ಕೂಡ ಸ್ಟ್ಯಾಚು ಹಾಕಿದ್ದಾರೆ ನೋಡಿ. CID ದಯಾನಂದ್ ಶೆಟ್ಟಿ ಅವ್ರದ್ದು ಕೂಡ. ಗೈಸ್ ಇವರು ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರು ಮೆಸ್ಸಿ ಅವ್ರದ್ದು ಕೂಡ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ಜೇಮ್ಸ್ ಬಾಂಡ್ ಆಕ್ಟರ್ ಅವ್ರದ್ದು ಕೂಡ ಸ್ಟ್ಯಾಚು. ಮಲಯಾಳಂ ಆಕ್ಟರ್ ಮೋಹನ್ ಲಾಲ್ ಅವರು. ಇವ್ರನ್ನ ನೋಡೇ ಇರ್ತೀರ. ಈಗ ರೀಸೆಂಟ್ ಫಿಲಮಲ್ಲಿ ಜೈಲರ್ ಮೂವಿಲಿ ಕೂಡ ಮಾಡಿದ್ದಾರೆ ಅವರು. ಇವರು ಮೋನಾಲಿಸಾ. ನೀವು ಇಲ್ಲಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಬಂದರೆ ಅಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಜೊತೆಗೆ ಇಲ್ಲಿ ಕೆಲವು ಗೇಮ್ಸ್ಗಳಿದೆ. ಗೇಮ್ಸ್ಗಳು ಕೂಡ ಆಡ್ಬೋದು. ಏನೇನು ಗೇಮ್ಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಬುಲ್ ರೈಡ್ ಗೇಮ್ಸ್ ಕೂಡ ಇದೆ, ಆರ್ಚರಿ ಗೇಮ್ ಕೂಡ ಇದೆ. ಅದ್ರ ಪಕ್ಕದಲ್ಲೇ ಒಂದು ಟಾರ್ಗೆಟ್ ಶೂಟಿಂಗ್ ಕೂಡ ಇದೆ, ಬೌಲ್ ಔಟ್ ಕೂಡ ಗೇಮ್ ಇದೆ ನೋಡಿ. ಇಲ್ಲಿ ಬಂತು ಅಂದರೆ ನಿಮಗೆ ವಾಟರ್ ರೋಲರ್ ಕೂಡ ಗೇಮ್ ಇದೆ ನೋಡಿ. ನೀವು ಹಂಗೆ ನಿಮಗೆ ಪ್ರೈಸ್ ತೋರಿಸ್ಬೇಕು ಅಂದರೆ ಪ್ರೈಸು ಕೂಡ ತೋರಿಸ್ತೀನಿ ಬನ್ನಿ. ಎಲ್ಲ ಪ್ರೈಸು ಕೂಡ ಇಲ್ಲಿ ಅಪ್ಲೈ ಹಾಕಿದ್ದಾರೆ.
ಗೈಸ್ ನೋಡಿ ಇಲ್ಲಿ ಬೈಕ್ ರೈಡ್ ಕೂಡ ಇದೆ. ಪರ್ ಹೆಡ್ಡು 100 ರೂಪಿ ಇದು ರೈಡ್ ಚಾರ್ಜಸ್. 3 ರೌಂಡ್ಗೆ 100 ರೂಪಿ. ಓಕೆ, ರೈಡ್ ಮಾಡಿ ಹೇಗೆ ಕೊಡ್ತಿರೋದಾ ಗೈಸ್? ನಾವೀಗ ವ್ಯಾಕ್ಸ್ ಮ್ಯೂಸಿಯಂ ಇಂದ ಆಚೆ ಬಂದ್ವಿ. 60 ರೂಪೀಸ್ ಕೊಟ್ಟರು ಕೂಡ ಲಾಸ್ ಏನಿಲ್ಲ ಗೈಸ್, ತುಂಬಾ ವರ್ತ್ ಇದೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಬನ್ನಿ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್. ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್ ಬಾಯ್ ಗೈಸ್.